ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಶಾಸಕ ಗರುಡಾಚಾರ್ ಹಾಗೆಯೇ ಹ್ಯಾರಿಸ್ ನಡುವೆ ವಾಗ್ಯುದ್ಧ ಜೋರಾಗಿದೆ. ಎಸ್ಪಿ ರೋಡ್ ಕಾಮಗಾರಿ ಪೂರ್ಣ ಆಗದೆ ಕರಗಕ್ಕೆ ಕಂಟಕ ಇದೆ. ಇಬ್ಬರು ಶಾಸಕರ ಮುನಿಸಿಗೆ ಕಾರಣ ಆಗ್ತಾ ಇದೆ. ಹಾಗೆಯೇ ಇದೇ ಕಾರಣಕ್ಕೆ ಆಮೆಗತಿಯಲ್ಲಿ ರಸ್ತೆ ಕಾಮಗಾರಿ ಸಾಗಿದೆ ಎನ್ನುವಂಥ ಮಾಹಿತಿ. ಎಸ್ಪಿ ರೋಡ್ ಉದ್ದಕ್ಕೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ, ಅಪೂರ್ಣ ಆಗಿದೆ. ಏಪ್ರಿಲ್ 4ರಿಂದ ಏಪ್ರಿಲ್ 14ರವರೆಗೆ ಅದ್ಧೂರಿಯಾಗಿ ಕರಗ ಮಹೋತ್ಸವ ನಡೆಯುತ್ತೆ. ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇರೋದು. ಆದರೆ ಬೆಂಗಳೂರು ಕರಗಕ್ಕೆ ಕಂಟಕ ಎದುರಾಗಿದೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿ MLA ವರ್ಸಸ್ ಕಾಂಗ್ರೆಸ್ MLA ಟಗ್ ಆಫ್ ವಾರ್ ಜೋರಾಗಿ ನಡೀತಾ ಇದೆ. ಶಾಸಕ ಉದಯ್ ಗರುಡಾಚಾರ್ ಹಾಗೆಯೇ BDA ಅಧ್ಯಕ್ಷ ಶಾಸಕ NA ಹ್ಯಾರಿಸ್ ನಡುವೆ ವಾಗ್ಯುದ್ಧ ಜೋರಾಗಿ ನಡೀತಾ ಇದೆ. ಮುತಿಯಾಲಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಇರುವಂಥ ರಸ್ತೆ ಫುಲ್ ಅಧ್ವಾನ ಆಗೋಗ್ಬಿಟ್ಟಿದೆ. SP ರೋಡ್ ಉದ್ದಕ್ಕೂ ಅರ್ಧಂಬರ್ಧ ಅಪೂರ್ಣ ಆದಂಥ ಕೆಲಸ ಇದು. ಫುಟ್ಪಾತ್, ವೈಟ್ ಟಾಪಿಂಗ್ ಹಾಗೆಯೇ ಒಳಚರಂಡಿಯಲ್ಲಿ ಕಾಮಗಾರಿಗಳು ಇನ್ನೂ ಕೂಡ ನಡೀತಾ ಇವೆ. ಕಳೆದ 8 ತಿಂಗಳ ಹಿಂದೆ ಕಾಮಗಾರಿ ಆರಂಭ ಆಗಿದೆ. 3 ತಿಂಗಳಿಗೆ ಕೆಲಸವನ್ನು ಮುಗಿಸ್ತೇವೆ ಅಂತೇಳಿ BBMP ಅವರು ಹೇಳಿದರು. ಇಲ್ಲಿವರೆಗೆ ಕೂಡ ಕಾಮಗಾರಿ ಆಗಲಿಲ್ಲ. ಕರಗ ಇದೇ ಮಾರ್ಗದಲ್ಲಿ ಹೋಗಬೇಕು, ಬಟ್ ಇಲ್ಲಿ ರಸ್ತೆಯೇ ಸರಿ ಇಲ್ಲ ಅಂತ ಹೇಳಿದ್ರೆ ಕರಗ ಹಾದು ಹೋಗೋದು ಹೇಗೆ ಅಂತೇಳಿ ಒಂದಷ್ಟು ಚರ್ಚೆಗಳು ಈಗ ಆರಂಭ ಆಗಿದೆ. ಬಿಲ್ ಪಾಸ್ ಆಗದ ಕಾರಣ ಕಾಮಗಾರಿ ವಿಳಂಬ ಅಂತ ಉದಯ್ ಗರುಡಾಚಾರ್ ಹೇಳ್ತಾ ಇದ್ದಾರೆ. ನಾನು ಸುಮಾರು ಒಂದು 30 ವರ್ಷದ ಸ್ನೇಹಿತರು. ಅವನು ಯಾಕೆ ನನ್ನ ಹತ್ರ ಬಂದು ಗಲಾಟೆ ಮಾಡ್ತಾನೆ ಅಥವಾ ನಾನು ಯಾಕೆ ಅವನ ಹತ್ರ ಗಲಾಟೆ ಮಾಡಬೇಕು? ನಾವಿಬ್ರು ಶಾಸಕರಾಗಿದ್ದೀವಿ, ಇಬ್ರು ಅಲ್ಲಿ ಅಸೆಂಬ್ಲಿನಲ್ಲಿ ಕೂರ್ತೀವಿ, ನಾವಿಬ್ರು ಬಹಳ ಹತ್ತಿರವಾದ ಸ್ನೇಹಿತರು. ಹಿಂಗಾಗಿ ಹ್ಯಾರಿಸ್ಗೂ ನನಗೂ ಏನು ಮಾಡ್ತಾರೆ, ಕರಗಕ್ಕೆ ಒಂದು 20 ದಿವಸ ಮುಂಚೆ ಅದು ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಏನಂದರೆ ಸ್ಟ್ರೀಟ್ ಲೈಟ್ದು ಮತ್ತು ಸ್ಯಾನಿಟರಿ ಪ್ರಾಬ್ಲಮ್ದು ಮತ್ತು ರೋಡ್ಗಳ್ದು ನಿಮಗೆ ಗೊತ್ತಿರ್ಬೋದು. ರೋಡ್ ಸಮಸ್ಯೆನೇ ವಿಪರೀತ ಇರೋದು. ನನ್ನ ಜೀವಮಾನದಲ್ಲಿ ನೋಡಿಲ್ಲ ರೋಡ್ಗಳು ಅಷ್ಟು ಹಾಳಾಗಿದೆ. ಆ ರೋಡ್ಗಳನ್ನ ಫಸ್ಟು ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಏನೋ ಸ್ಥಳೀಯ ಮೇಲೆ ಹೇಳಿದ್ದಾರೆ, ಕರಗದೊಳಗಡೆ ಮಾಡಿಕೊಡ್ತೀವಿ. ಕರಗದೊಳಗಡೆ ಮಾಡಿದ್ರೆ ಆಗಲ್ಲ, ಆದರೆ ಅದು ಮಾರ್ಚ್ ಒಳಗಡೆ ಎಂಡ್ ಒಳಗಡೆ ಮಾಡಬೇಕು. ಕರಗ ನಾಳೆ ಇಟ್ಕೊಂಡು ಇವತ್ತು ಕಾಂಕ್ರೀಟ್ ಹಾಕಿದ್ರೆ ಅದು ಕಾಂಕ್ರೀಟ್ ಹಾಕಿದ್ರೆ ಅದು ತುಂಬ ಸಮಸ್ಯೆ ಆಗುತ್ತೆ. ಕಾಂಕ್ರೀಟ್ ಡ್ರೈ ಆಗೋಕ್ಕೆ 10 ದಿವಸ ಬೇಕು. ಇವ್ರ ಕರಗ ಧ್ವಜಾರೋಹಣ 4ನೇ ತಾರೀಕು ಇರೋದು, ಅದು 5ನೇ ತಾರೀಕು ಮಾಡ್ತೀನಿ, 3ನೇ ತಾರೀಕು ಮಾಡ್ತೀನಿ ಅಂದರೆ ಅದೆಲ್ಲ ಎಡವಟ್ಟಾಗಿ ಆಗುತ್ತೆ. ಸ್ವಲ್ಪ ತಿಳ್ಕೊಳ್ಬೇಕು ಅಂತ ನನ್ನ ಅನಿಸಿಕೆ ಮೇಡಮ್. ಇದನ್ನ ನಾನೀಗ ಪ್ರಸ್ತಾಪಕ್ಕೆ ತಂದಿದ್ದೀನಿ, ಮಾತಾಡಿದ್ದೀನಿ ಒಳಗಡೆ. ಕರಗ ಮಹೋತ್ಸವಕ್ಕೆ ಎಲ್ಲಾ ವಿಧವಾದ ಏನೇನು ಆಕ್ಷನ್ ತಗೋಬೇಕು ಎಲ್ಲವನ್ನು ತಗೊಂಡಿದ್ದೀವಿ, ಮಾಡ್ತೀವಿ. ಮಾರ್ಚ್ ಎಂಡ್ಗೆ ಮುಗಿಯುತ್ತೆ, ಇನ್ನು ಮುಗಿದಿಲ್ಲ. ಮಾರ್ಚ್ ಎಂಡ್ ಇಲ್ಲ ಅಂದ್ರೆ ಏಪ್ರಿಲ್ 5ನೇ ತಾರೀಕು ಒಳಗೆ ಇದನ್ನ ಮುಗಿಸ್ಬೇಕು. ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.